ರಾಶಿಫಲದಲ್ಲಿ ಗುರುಜಿಯವರು ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರು. ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ರು. ಹಾಗೆ ಬನ್ನಿ ರಾಶಿಫಲವನ್ನ ಮುಂದುವರಿಸುತ್ತಾ ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗುರುಜಿ, ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆ ಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ಇದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೂ ಮಿಥುನ ರಾಶಿಯವರು ಮೌನದಿಂದ, ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸಗಳಾದರೂ ಸ್ವಲ್ಪ ಮೌನದಿಂದ ಇದ್ದು ಕೆಲಸಗಳನ್ನು ನಡೆಸಿದ್ರೆ ಭಾಳ ವಿಶೇಷವಾಗುತ್ತೆ. ಯಾವುದೇ ಕೆಲಸಗಳನ್ನಾದರೂ ಬೇಗ ಸ್ವರ ಬಿಚ್ಚಿ ಮಾತಾಡಿ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಮತ್ತೆ 4 ಜನಕ್ಕೆ ಗೊತ್ತಾಗೋ ಥರ ನಡೆಸಿದ್ರೆ ಕೆಲಸಗಳಲ್ಲಿ ಅಡ್ಡಿ ಆತಂಕ ಉಂಟಾಗುತ್ತೆ, ಇಲ್ಲದ ಸಮಸ್ಯೆಯನ್ನು ಹೆದರಿಸಬೇಕಾಗತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತುಳಸಿಗೊಂದು ಪ್ರದಕ್ಷಿಣೆ ಮಾಡಿ ನಂತರ ಆಚೆ ಹೊರಡುವಂಥದ್ದು ಬಹಳಷ್ಟು ಶ್ರೇಯಸ್ಕರವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶೀತಬಾಧೆಯಿಂದ ಒದ್ದಾಡುವಂಥದ್ದಾಗಲಿ, ಆರೋಗ್ಯ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದಾಗಲಿ ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ದಿರ ಯಾವುದೋ ಒಂದು ಕೆಲಸಗಳಿಂದ ಅಥವಾ ಯಾರೋ ಮಾಡ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ನೀವು ತಲೆ ಕೊಡಬೇಕಾದಿತ್ತು. ಜೊತೆಗೆ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಂಧುವರ್ಗವೋ ಯಾರೋ ಒಬ್ಬರು ಮಾಡ್ತಕ್ಕಂಥ ಸನ್ನಿವೇಶ ಅಥವಾ ಯಾರೋ ಒಂದು ನಿಮ್ಮ ಆಸ್ಥಾನಕ್ಕೆ ಬರ್ತಕ್ಕಂಥ ಸನ್ನಿವೇಶ ಮನಸ್ಸಿಗೆ ಬಹಳಷ್ಟು ಕಳಮಳವನ್ನು ಉಂಟು ಮಾಡುವಂಥದ್ದು ಮತ್ತು ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಲ್ಲ ಅಥವಾ ಇನ್ನೊಬ್ಬರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಬದುಕಕ್ಕಾಗಲ್ವಲ್ಲ, ಈ ಪ್ರಕಾರವಾದಂಥ 10 ಹಲವಾರು ಥರ ವಿಭಿನ್ನ ಆಲೋಚನೆಗಳನ್ನು ಮಾಡಿ ಮನಸ್ಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಇವತ್ತು ಬಹಳ ಜೋಪಾನ, ಯಾವುದೇ ಒಂದು ವಿಚಾರ ಆದರೂ ಬಹಳಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಚಂದ್ರ ಮತ್ತು ಬುಧ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನ ಕಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೇ ಸಮಸ್ಯೆ ಬಂದರೂ ಅಲ್ಲಿಂದಲ್ಲೇ ಅದನ್ನು ಸರಿಪಡಿಸಿಕೊಂಡು ಸರಿಯಾದಂಥ ಮಾರ್ಗದರ್ಶನದಿಂದ ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ. ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ನಿಮ್ಮ ಕೆಲಸಗಳ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ಒಳ್ಳೆಯ ಯಶಸ್ಸನ್ನು ತಾವು ನೋಡ್ತೀರಿ. ಮಧ್ಯಾಹ್ನ 3 ಗಂಟೆವರೆಗೂ ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿ ಮತ್ತೊಬ್ಬರ ಮಾತನ್ನು ಆಲಿಕೆ ಮಾಡಿದಿರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ.